ನಮಸ್ತೆ ಗೆಳೆಯರೇ. ಈ ದಿನ ನಾವು ನೋಡುತ್ತಿರುವ ವೃಕ್ಷ ಅಥವಾ ಗಿಡ ಹೊಂಗೆ ಗಿಡವೆಂದು ಕರೆಯುತ್ತಾರೆ. ಈ ಗಿಡದ ಬಗ್ಗೆ ತಿಳಿಯುವ ಮೊದಲು ನನ್ನ ಚಾನಲ್ ಆದ ಶ್ರೀನಿ 1969ಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೊಟ್ಟು ಬೆಲ್ಲೈಕನ್ ಒತ್ತಿ. ಈಗ ತಾವು ನೋಡುತ್ತಿರುವ ಈ ಹೊಂಗೆ ಗಿಡದ ಹಾಗೆ ಈ ವೃಕ್ಷವು ಅಂದರೆ ಗಿಡವಾಗಿ ಸುಮಾರು 20ರಿಂದ 25 ಅಡಿಗಳವರೆಗೆ ಬೆಳೆಯುತ್ತದೆ. ಮುಖ್ಯವಾಗಿ ಇದರ ಬೀಜದಿಂದ ಎಣ್ಣೆಯನ್ನು ತಯಾರಿಸುತ್ತಾರೆ ಹಾಗೂ ಇದರ ಕಾಷ್ಟ ಮತ್ತು ಟೊಂಗೆಗಳನ್ನು ಉರವಲವಾಗಿ ಬಳಸುತ್ತಾರೆ. ನಾಣ್ಣುಡಿಯೇ ಇರುವುದಂತೆ ಹೊಂಗೆಯ ನೆರಳು ತಾಯಿಯ ಮಡಿಲು ಎಂದು ಕರೆಯುತ್ತಾರೆ. ಕಾರಣವೇನೆಂದರೆ ಆ ಹೊಂಗೆಯ ನೆರಳಿನಲ್ಲಿ ಅಥವಾ ಮಲಗಿದರೆ ಸುಪ್ಪತ್ತಿಗೆಯಲ್ಲೂ ಮಲಗದ ಹಾಗೆ ನಿದ್ದೆ ಬರುತ್ತದೆ. ಹಾಗೆ ಈ ವೃಕ್ಷದ ಹೂವುಗಳಿಂದ ಗೊಬ್ಬರವನ್ನು ತಯಾರಿಸುತ್ತಾರೆ ಹಾಗೂ ಈ ವೃಕ್ಷಕ್ಕೆ ಭಾರತದಲ್ಲಿ ಹೆಚ್ಚಾಗಿ ಬೇಡಿಕೆ ಇರುತ್ತದೆ. ಈ ವೃಕ್ಷದಿಂದ ಒಳ್ಳೆಯ ಆಮ್ಲಜನಕ ಉತ್ಪತ್ತಿಯಾಗಿ ಒಳ್ಳೆಯ ಗಾಳಿ ದೊರೆಯುತ್ತದೆ ಹಾಗೂ ಒಳ್ಳೆಯ ಆರೋಗ್ಯದ ವಾತಾವರಣ ಉಂಟಾಗುತ್ತದೆ.